ಎಲ್ಲಾಯ್ತು ನಿನ್ ಕಾನ್ಫಿಡೆನ್ಸ್ ಎಲ್ಲ? ಪ್ಲಾನಿಂಗ್ ಪ್ರಕಾರ ಆಗಿದ್ರೆ ಎಲ್ಲ ವರ್ಕೌಟ್ ಆಗಿರೋದು. ಕೃಷ್ಣ ಅಲ್ಲಿ ನೋಡು ನರಿ ಕಣ್ಣು, ನಾಯಿ ಕಣ್ಣು, ಸೊಟ್ ಕಣ್ಣು, ಕೆಟ್ಟ ಕಣ್ಣು, ಯಾರ ಕಣ್ಣು ಬೀಳ್ದೆ ಇರ್ಲಪ್ಪ. ಹೌದೌದು, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಇಲ್ಲಿರೋ ಎಲ್ಲರ ಕಣ್ಣು ಬೀಳದೆ ಇರಲಪ್ಪ. ಎಷ್ಟು ಮುದ್ದಾಗಿದ್ದಾರೆ ನೋಡೆ. ಕೃಷ್ಣ, ನಾನು ಅಲ್ಲೇ ಅಕ್ಕಪಕ್ಕ ಇರೋ ಅಂಗಡಿಗೆ ಹೋಗ್ತೇನೆ. ಅವಾಗ ಅಕ್ಕನ ರಿಯಾಕ್ಷನ್ ನಾನು ಕ್ಲೋಸ್ ಅಪ್ ಅಲ್ಲಿ ನೋಡ್ಬೋದು. ಸರಿನಾ? ಬನ್. ಅಲ್ಲ ರಕೋ, ಅದು ರಕೋ, ಐ ಈ ನನ್ನ ಮಗನೇ ಇರಬೇಕು. ಯಶು, ಅಣ್ಣ, ನೀನ್ ಯಾಕೆ ಇವತ್ತು ನನ್ನ ಜೊತೆ ಅಂಗಡಿಗೆ ಬರಬಾರ್ದು? ಇಲ್ಲ ಅಣ್ಣ, ಆ ದಿನಸಿ ಅಂಗಡಿ ಅವನ್ಗೆ ಹೇಳಿ ಹೇಳಿ ಸಾಕಾಯ್ತು. ಕಳ್ಸೇ ಇಲ್ಲ ಇನ್ನೂನು. ನಾನು ಹೋಗಿಲ್ಲ ಅಂದ್ರೆ ಕೊಡೋದೇ ಇಲ್ಲ. ಅದಕ್ಕೆ ವಿಚಾರಿಸ್ಕೊಂಬರ್ತೀನಿ ಹೋಗಿ. ಅಲ್ಲಿಂದ ನಿನ್ ಮನೆಗೆ ಹೋದೆ ಅಂದ್ರೆ ಆ ಗೋಡೆಗಳ ಜೊತೆ ಒಬ್ಬಳೇ ಮಾತಾಡ್ತಾ ಕೂತಿರ್ಬೇಕು. ಯಾಕೆಂದ್ರೆ ಮನೆಯಲ್ಲಿ ಯಾರೂ ಇಲ್ಲ. ನಿಜ ಇಲ್ಲ, ಗೋಡೆಗಳ ನನ್ ಜೊತೆ ಚೆನ್ನಾಗ್ ಮಾತಾಡತ್ತೆ. ಅರ್ಥ ಆಯ್ತು ಬಿಡು. ನನ್ನನ್ನೆಲ್ಲೂ ಕರ್ಕೊಂಡು ಹೋಗೋದಿಲ್ಲ, ಮನೆಯಲ್ಲೇ ಕೂಡ್ ಹಾಕಿದ್ಯಾ ಅನ್ನೋದನ್ನ ನೀನು ಚುಚ್ಚಿ ಹೇಳ್ತಾ ಇದೀಯ ಅಲ್ವಾ? ಮತ್ತೆ ಹೇಳ್ಬಾರ್ದಾ? ಇವತ್ತು ನಿನ್ನ ಅಂಗಡಿ ಕರ್ಕೊಂಡು ಹೋಗಿ ಸಂಜೆವರೆಗೂ ನಿಂಗೆ ಬೇಜಾರಾಗುವಷ್ಟು ಹರಟೆ ಹೊಡಿತೀನಿ ನಿನ್ ಜೊತೆಲಿ ನಾನು. ನಿಜವಾಗ್ಲೂ ನನ್ಗೆ ಯಾಕೋ ಡೌಟ್ ಅಣ್ಣ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಜೆ ಹಾಕಿದಾರಾ? ನಾನ್ ಖಾಲಿ ಇದೀನಿ ಅಂತ ಕರ್ಕೊಂಡು ಹೋಗ್ತಾ ಇದೀಯ ನನ್ನ? ಹೌದು ಯಶು, ಅಂಗಡಿಲಿ ಯಾರೂ ಇಲ್ಲ. ನೀನು ಬಂದ್ರೆ ಸ್ವಲ್ಪ ನನಗೆ ಟೈಮ್ ಪಾಸ್ ಆಗುತ್ತೆ. ಬಹಳ ದಿನ ಆಯ್ತಲ್ಲ, ಮನ್ಸಿಗೆ ಸ್ವಲ್ಪ ಖುಷಿನೂ ಆಗುತ್ತೆ. ಅದಕ್ಕೆ ಹೇಳೋದು, ಯಾರನ್ನಾದ್ರೂ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ. ನೀ ನೋಡಿದ್ರೆ ಯಾವಾಗ್ಲೂ ರೂಲ್ಸು ರೆಗ್ಯುಲೇಷನ್ಸು ಅಂತ ಇದ್ರೆ ಯಾರನ್ನ ಬರ್ತಾರೆ? ಯಾರು ಬರಲ್ಲ ನೋಡು. ನಿನಗೆ ಗೊತ್ತಲ್ಲ ಯಶು, ಚಿಕ್ಕ ವಯಸ್ಸಿಂದ ನನಗೆ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ಅದು ನನ್ನ ತಂಗಿ. ನಾನು ಎಷ್ಟೇ ಕೋಪದಲ್ಲಿರಲಿ, ಎಷ್ಟೇ ಸಂತೋಷದಲ್ಲಿರಲಿ, ಎಷ್ಟೇ ನೋವಿನಲ್ಲಿರಲಿ, ನನ್ನ ತಂಗಿ ಜೊತೆ ಮಾತಾಡಿದಾಗ ನಂಗೆ ಸಿಗೋವಂಥ ಸಂತೋಷ, ನೆಮ್ಮದಿ ಬೇರೆಯವ್ರ ಜೊತೆ ಮಾತಾಡೋಕೆ ಸಿಗೋದಿಲ್ಲ ಯಶು. ಅದು ನಿನಗೂ ಗೊತ್ತಲ್ವಾ? ನಂಗೆ ಗೊತ್ತು ಅಣ್ಣ. ನಾನು ಯಾವಾಗ್ಲೂ ನೀನ್ ಬೆಸ್ಟ್ ಫ್ರೆಂಡು. ಸರಿ ಬಾ, ಇವತ್ತು ನಾನೇ ನಿನಗೆ ಕಂಪ್ನಿ ಕೊಡ್ತೀನಿ. ಸೊ ಸ್ವೀಟ್. ಕೃಷ್ಣ ನಿಂತ್ಕೋ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಕೃಷ್ಣ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ವಿನಯ್ ಭಾವನ ಕೊಲ್ಲಕ್ ಬಂದಿದ್ದಾರೆ ಅಂತ ಹೇಳ್ತಿದ್ಯಲ್ಲ ಅವನ ಹತ್ರ. ಏನದು? ಮೆಸೇಜ್ ನೋಡಿದಾಗಿಂದ ತಲೆ ಕೆಟ್ಟೋಗಿದೆ ಕಣ. ಆದರೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಂತೂ ಆಗಲ್ವಲ್ಲ. ಅಲ್ಲೇ ಹೋಗ್ಬಿಡೋದು ಬೆಸ್ಟ್ ಅಂತೀಯಾ? ಅಂದ್ರೆ ಬಾಬನ್ ಲೈಫಿಗೆ ಬೆದರಿಕೆ ಇದೆಯಾ? ಡೇಂಜರ್ ಇದೆಯಾ? ಬೆಂಗಳೂರಲ್ಲೇ ನಿನಗೆ ಮೆಸೇಜ್ ಬಂದಿದೆ.
ಆದ್ರೂ ಯಾರಿಗೂ ಹೇಳ್ದೆ ಸೀಕ್ರೆಟ್ ಆಗಿ ಇಲ್ಲಿಗೆ ಬಂದಿದ್ಯಲ್ಲ ಕೃಷ್ಣ. ನಿನ್ನೆ ನೀನ್ ಏನ್ ಅನ್ಕೊಂಡಿದ್ಯಾ? ಅದಷ್ಟು ಈಸಿ ಇರಲಿಲ್ಲ. ಅಲ್ಲ ಬಾಬನ್ಗೂ ಹೇಳಿಲ್ವಾ ನೀನು? ಅವ್ರ ಜೀವಕ್ಕೆ ಡೇಂಜರ್ ಇರೋದ್ರ ಬಗ್ಗೆ ಒಂದ್ ಚಿಕ್ಕ ಕ್ಲೂ ಆದ್ರೂ ಕೊಟ್ಟಿದ್ಯಾ ಅವ್ರಿಗೆ? ನನಗೆ ಗೊತ್ತಿಲ್ಲ ತಾನೆ ಆ ಮೆಸೇಜ್ ಹೆದರ್ಸಕ್ ಬಂದಿರೋದು ಅಥವಾ ಫೇಕ್ ಆಗಿ ಬಂದಿರೋದು ಒಂದು ಗೊತ್ತಿಲ್ಲ ನನಗೆ ಕ್ಲಾರಿಟಿ ಇರಲಿಲ್ಲ. ನಾನು ಹೆಂಗೆ ಹೇಳಿ? ಒಂದ್ ಮೆಸೇಜ್ ನೋಡ್ಕೊಂಡು ನೀನು ಬೆಂಗಳೂರಿಂದ ಎಲ್ಲಾ ಕೆಲಸ ಬಿಟ್ಟು ಗೋವಾಗ್ ಬಂದಿದ್ಯಾ. ನಿಜವಾಗ್ಲೂ ಆ ಮೆಸೇಜ್ ಕಳಿಸ್ದಂಗೆ ಡೇಂಜರ್ ಇದ್ದಿದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ರಿಸ್ಕ್ ತಗೊಂಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ಆದ್ರೆ ಈ ಬಂದಿರೋ ಮೆಸೇಜ್ನ ಆ ವಿನಯ್ಗೆ ಹೇಳಿದ್ರೆ ಅವನು ಪ್ಯಾನಿಕ್ ಆಗ್ತಾನೆ. ಇನ್ ಕೇಸ್ ಅದೇನಾದ್ರು ಫೇಕ್ ಆಗಿದ್ರೆ ಸುಮ್ಮನೆ ಇದೆಲ್ಲ ಹಾಳಾಗತ್ತೆ ಕಣೆ. ಅವ್ರು ಬಂದಿರೋದು ಹನಿಮೂನ್ಗೆ, ಲೈಫಲ್ಲಿ ಫಸ್ಟ್ ಟೈಮ್ ಆ ಚಾನ್ಸ್ ಸಿಕ್ಕಿರೋದು. ಅದೆಲ್ಲ ಹಾಳಾಗಬಾರ್ದು ಅನ್ನೋ ಭಯ ಇತ್ತು, ಅದಕ್ಕೆ ಹೇಳಿಲ್ಲ. ಆರಾಮಾಗಿ ಹನಿಮೂನ್ ಮಾಡ್ಕೊಂಡಿರ್ಲಿ ಅಂತ ಸುಮ್ನೆ ಬಿಟ್ಬಿಟ್ಯಾ? ಇಲ್ವೇ, ಅವನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತಾನೆ ನಾ ಬಂದಿರೋದು. ಒಂದ್ ವೇಳೆ ಆ ಥ್ರೆಟ್ ನಿಜ ಆಗಿದ್ರೆ ಅವ್ನ ಲೈಫ್ ಉಳಿಲಿ ಅಂತ, ಅದು ಸುಳ್ಳಾಗಿದ್ರೆ ಅವ್ನ ಮದ್ವೆ ಲೈಫ್ ಉಳಿಲಿ ಅಂತ. ಅವ್ರನ್ನ ಈ ಹನಿಮೂನ್ ಕಳ್ಸೋದಕ್ಕೆ ಎಷ್ಟು ಕಷ್ಟ ಪಡಿದೀವಿ ಅಂತ ನಿಂಗೆ ಗೊತ್ತು ತಾನೆ. ಆಯ್ತು ಸರಿ, ನೀನ್ ಹೇಳಿದ್ದು ಸರಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೂ ನನ್ಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತು ತಾನೆ? ನನ್ಗೂ ಹೇಳಿಲ್ವಲ್ಲ ನೀನು? ಏರ್ಪೋರ್ಟ್ ಇಂದನೂ ಜೊತೆಗೆ ಇದೀವಿ, ಎಲ್ಲ ಸರಿ ಮಾಡ್ಬೇಕು ಅಂತ ಜೊತೆಗೆ ನಿಂತಿದೀವಿ. ಆದ್ರೂ ನಿನಗೆಲ್ಲಾ ವಿಷಯ ಗೊತ್ತಿದ್ದು ನಿನ್ ಮನ್ಸಲ್ಲಿ ಅಷ್ಟು ದೊಡ್ಡ ವಿಷಯನ ಇಟ್ಕೊಂಡು ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ಯಲ್ಲ. ನನಗೆ ಗೊತ್ತಿದ್ದ ತಾನೇ ಹೇಳಕ್ಕೆ, ಅವಾಗಿಂದ ಅದನ್ನ ಹೇಳ್ತಾ ಇದ್ದೀನಿ. ಆ ವಿಚಾರನ ನಿನಗೆ ಹೇಳಿದ್ರೆ ನೀನ್ ಪ್ಯಾನಿಕ್ ಆಗ್ತಿದ್ದೆ, ಈಗಾಗಿಲ್ವಾ? ಹಾಗಂತ ಸುಳ್ಳು ಹೇಳೋದು ಮುಚ್ಚಿಡೋದು ಇಂಥ ವಿಷಯನ ನಾನು ಒಬ್ನೇ ಸುಳ್ಳು ಹೇಳದ್ನ?